ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ದಿನದಲ್ಲೇ ಜಾತ್ರೆಗೆ ಬೇಕಾದಂಥ ಎಲ್ಲ ಸ್ವೀಟ್ನ ರೆಡಿ ಮಾಡಿದ್ದೀವಿ. ಕರ್ಜಿಕಾಯಿ ಇರ್ಬೋದು ಅಥವಾ ಮಾದ್ಲಿ ಹಾಗೆ ಮತ್ತು ಚಕ್ಲಿ, ಈ ಮೂರನ್ನು ರೆಡಿ ಮಾಡಿದ್ದೀವಿ. ಇವನ್ ಚುಮ್ಮರಿನೂ ರೆಡಿ ಮಾಡಿದ್ದೀವಿ, ಬಟ್ ಅದು ಡೀಟೇಲಾಗಿ ವಿಡಿಯೋ ಹಾಕಬೇಕಂತ ಇದರಲ್ಲಿ ನಾನು ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋ ಅದನ್ನು ಸಪ್ರೇಟಾಗಿ ಕರ್ದು ಕಾಳು ಚುಮ್ಮರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಾನು ಅಮ್ಮ ಮನೇಲಿ ಇರೋದ್ರಿಂದ ಅಮ್ಮ ಮನೇಲಿ ಜಾತ್ರೆ ಇತ್ತು, ಅದಕ್ಕೋಸ್ಕರ ಈ ಥರದ್ದೆಲ್ಲ ಸ್ವೀಟ್ನ ಮಾಡ್ತಾಯಿದ್ದೀವಿ. ಜಾತ್ರೆಗೆ ಅಮ್ಮ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಅವ್ರಿಗೆ ವಾಪಸ್ ಹೋಗುವಾಗ ಸ್ವಲ್ಪ ಮಾದಲಿ ಕರ್ಜಿಕಾಯಿ ಇದೆಲ್ಲ ಕೊಟ್ಟು ಕಳಿಸ್ಬೇಕು, ಹಾಗೆ ಏನು ಕಳಿಸೋದು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀವಿ. ಒಂದು 200 ಕರ್ಜಿಕಾಯಿನ ಮಾಡ್ತಾಯಿದ್ದೀವಿ. ಅಮ್ಮ ಎಲೆ ಲಟ್ಸ್ಕೊಡ್ತಾಯಿದ್ರು, ಹಾಗೆ ನಾನು ಕಡುಬನ್ನ ತುಂಬಿ ಎತ್ತಿಡ್ತಾಯಿದ್ದೆ. ನಮ್ಮ ತಂಗಿ ಕರಿತಾಯಿದ್ರು. ಈ ಕರ್ಜಿಕಾಯಿ ಮಾಡೋಕ್ಕೆ ಸ್ವಲ್ಪ ಜನ ಜಾಸ್ತಿ ಬೇಕಾಗತ್ತೆ, ಅದಕ್ಕೋಸ್ಕರ 3 ಜನ ಸೇರಿ ಒಂದು 200 ಕರ್ಜಿಕಾಯಿನ 1-2 ಅವರಲ್ಲಿ ಮಾಡಿದ್ವಿ. ಬೆಳಗ್ಗೆ ಬೇಗನೆ ಕೆಲಸ ಮುಗಿಸ್ಕೊಂಡು ಟಿಫನೆಲ್ಲ ಮಾಡಿಕೊಂಡು ಕರ್ಜಿಕಾಯಿನ ಮಾಡೋಕ್ಕೆ ಕೂತ್ಕೊಂಡ್ವಿ. ಬೇಗ ಅಂದರೂ 12:30ಯಿಂದ 1 ಗಂಟೆಗೆ ಕಂಪ್ಲೀಟಾಗಿದ್ದು ಕರ್ಜಿಕಾಯಿ ಮಾಡೋದೆಲ್ಲ ಮುಗೀತು. ಯಾರಿಗಾದರೂ ಈ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡಿ ಹಾಕ್ತೀನಿ. ಬಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಇದು ಕಾಮನ್ನು. ತುಂಬ ಫಂಕ್ಷನ್ಗಳಲ್ಲಿ ಮನೇಲಿ ಮಾಡ್ತಾರೆ ಇದನ್ನು. ಈಗ ಸೀಮಂತಕ್ಕಾಗ್ಬೋದು, ಮದುವೆಲಿ ಬುತ್ತಿ ಕೊಡೋಕ್ಕಾಗ್ಬೋದು, ಇದು ಕರ್ಜಿಕಾಯಿನ ಮಾಡ್ತಾರೆ. ಇನ್ನು ನೋಡ್ತಿರ್ಬೋದು, 2 ಬುಟ್ಟಿಲಿ ಹಾಕಿಟ್ಟಿದ್ದೀವಿ ಇದನ್ನು. ಇದಾದ ನಂತರ ಚಕ್ಲಿನ ಮಾಡಬೇಕು ಅಂತ ಅಮ್ಮ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಕ್ಲಿ ಅಂದರೆ ನಮ್ಮ ಚಿಕ್ಕ ತಂಗಿಗೆ ಸ್ವಲ್ಪ ಜಾಸ್ತಿ ಇಷ್ಟ, ಅವಳಿಗೋಸ್ಕರನೇ ಇದನ್ನು ಮಾಡ್ತಿರೋದು. ಇದಕ್ಕೆ ಅಕ್ಕಿ, ಉದ್ದಿನಬೇಳೆ ಹಾಗೆ ಪುಟಾಣಿನ ಹಾಕಿ ಮಾಡ್ತಾಯಿದ್ದಾರೆ. ಉದ್ದಿನಬೇಳೆನ ಹಾಗೆ ಹಾಕಬಾರ್ದು, ನೇರವಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು. ಹಾಗೆ ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ನೆಲ್ಲನ ಗಿರ್ನಿಗೆ ಹಾಕಿಸ್ಕೊಂಡು ಬಂದುಬಿಟ್ಟು ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಚಕ್ಲಿ ಮಾಡೋದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತು. 1.5 kg-ಯಿಂದ 2 kg ಅಷ್ಟು ಹಿಟ್ಟು ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೇಕಂದ್ರೆ ಒಂದು 3 ತಾಸು ತೊಗೊಂತು. 3 ಅವರ್ ಟೈಮು, ಜಾಸ್ತಿ ಟೈಮ್ ಇದಕ್ಕೆ ಹೋಗಿದ್ದು. ಇದೆಲ್ಲ ಮುಗಿಸಿ ಫೈನಲ್ ಆಗಿ ನಾವು ಮತ್ತೆ ಇನ್ನು ಮಾದಲಿನ ಮಾಡಬೇಕು ಕಂಪ್ಲೀಟಾಗಿ. ಅದನ್ನು ಸ್ವಲ್ಪ ಜಾಸ್ತಿ ಮಡಿ ಹುಡಿಯಿಂದ ಮಾಡಬೇಕು, ಯಾಕಂದರೆ ನೈವೇದ್ಯಕ್ಕೆ ಕೊಡೋದದು. ಅದಕ್ಕೋಸ್ಕರ ಅದರಲ್ಲಿ ನಾವು ಯಾರೂ ಇನ್ವಾಲ್ವ್ ಆಗಿಲ್ಲ, ಅಮ್ಮ ಮಾತ್ರ ಅದನ್ನು ಮಾಡಿದರು. ಚಕ್ಲಿನ ಒತ್ತು ಕೊಡ್ತೀನಿ ಅಂತ ಟ್ರೈ ಮಾಡೋಕ್ಕೆ ಹೋದೆ, ಆಗಿಲ್ಲ. ಯಾಕಂದರೆ ತುಂಬ ಹಿಟ್ಟು ಗಟ್ಟಿ ಇರೋದ್ರಿಂದ ನನಗದನ್ನು ಒತ್ತು ಕೊಡೋಕ್ಕಾಗಲಿಲ್ಲ. ಅಮ್ಮನೇ ಒಂದು ಪ್ಲೇಟಲ್ಲಿ ಎಲ್ಲ ಚಕ್ಲಿನ ಮಾಡಿರ್ತಾಯಿದ್ರು, ಜಸ್ಟ್ ನಾನು ಕರೆದೆ ಮಾತ್ರ. ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿದರೆ ಮಾತ್ರ ಚೆನ್ನಾಗಾಗತ್ತೆ, ಇಲ್ಲ ಅಂದರೆ ಆದಮೇಲೆ ಮೆತ್ತಗಾಗ್ಬಿಡತ್ತೆ. ಈ ರೀತಿಯಲ್ಲಿ ಅವರು ಒತ್ತು ಕೊಡ್ತಾಯಿದ್ರು ಒಂದೊಂದಾಗಿ, ನಾನು ಜಸ್ಟ್ ಕರೆದೆ. ಅಮ್ಮ ಮನೆಯಲ್ಲಿ ಈಸಿಯಾಗಿ ತಿರುಗಿಸೋ ಚಕ್ಲಿ ಮಣಿ ಇರಲಿಲ್ಲ, ಅದಕ್ಕೋಸ್ಕರ ಮೊದಲೆಲ್ಲ ಇತ್ತಲ್ಲ ಅದೇ ಥರ ಒತ್ತೋ ಮನೆಯೇ ಇತ್ತು. ಅದರಿಂದ ಸ್ವಲ್ಪ ಚಕ್ಲಿ ಮಾಡೋದು ಕಷ್ಟನೇ, ಆದರೂ ಮಾಡಿದ್ವಿ. ಅಂತೂ ಚಕ್ಲಿ ಕಂಪ್ಲೀಟ್ ಆಯಿತು. ಒಟ್ಟು 2 kg ಚಕ್ಲಿನ ನಾವು ಮಾಡಿದ್ದು. ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಚಕ್ಲಿ. ನೀವು ನೋಡ್ತಿರ್ಬೋದು ವಿಡಿಯೋಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನಾನು ಮಾಡ್ತಿರೋ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಬೇಜಾರಾಯಿತು, ಅದಕ್ಕೋಸ್ಕರ ಹಿತ್ತಲ್ಲಿ ತುಂಬ ಹೂಗಳಾಗಿತ್ತು, ಅದನ್ನು ತಗೊಂಬಂದು ಮಾಲೆ ಮಾಡಿದ್ರಾಯಿತು ಅಂತ ಒಂದೊಂದಾಗಿ ಹೂವನ್ನ ತಗೊಂಬರ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಆಬಾಲಿ ಅಂತ ಕರೀತಾರೆ, ಕೆಲವೊಂದು ಕಡೆ ಇದನ್ನು ಕನಕಾಂಬರ ಅಂತ ಕರೀತಾರೆ. ನೀವು ಯಾವ ಹೆಸರಿಂದ ಈ ಹೂವನ್ನು ಕರಿತೀರ ಕಮೆಂಟ್ ಮಾಡಿ. ತುಂಬ ಆಗಿತ್ತು, ಬಟ್ ನಾನು ಈ ಬುಟ್ಟಿ ತುಂಬ ಎಷ್ಟು ಆಗುತ್ತೆ ಅಷ್ಟು ಮಾತ್ರನೇ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ನಾನೇ ಮಾಲೆ ಮಾಡಿದ್ರಾಯಿತು ಅಂತ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಮಾದಲಿನ ಈ ಹೂ ಅಂದರೆ ನಮ್ಮಮ್ಮಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವ್ರಿಗೆ ಕಟ್ಕೊಟ್ರೆ ನಾಳೆ ಬೆಳಗ್ಗೆ ಜಾತ್ರೆ ಇದೆ, ಹೇಗಾದರೂ ಇಟ್ಕೋತಾರೆ ಅಂತ ನಾನು ಮಾಲೆನ ಮಾಡ್ತಾಯಿದ್ದೀನಿ. ನಾನೆಲ್ಲ ಕಿತ್ಕೊಂಬರೋ ಅಷ್ಟರಲ್ಲಿ ನಮ್ಮಮ್ಮ
ಮಾದಲಿಯನ್ನು ಮಾಡಿದರು. ರೊಟ್ಟಿ ಎಲ್ಲ ಮಾಡಿ ಅದನ್ನ ಮಿಕ್ಸಿ ಮಾಡಿ ಮತ್ತು ಅದಕ್ಕೆಲ್ಲ ಬೆಲ್ಲ ಸೇರಿಸಿ ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ರು. ಫೈನಲ್ ಆಗಿ ಅದಕ್ಕೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಬೇಕು ಅಂತ ಸೇರಿಸ್ತಾ ಇರುವಾಗ ನಾನು ಹೋದೆ ವಿಡಿಯೋ ಮಾಡೋಕ್ಕೆ. ವಿಡಿಯೋನ ಮಾಡಿಕೊಂಡೆ. ಇದು ನೋಡಿ ಫೈನಲ್ ಆಗಿ ಮಾದಲಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಪುಟಾಣಿ ಹಾಗೆ ಕೊಬ್ಬರಿ ತುರಿನ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊತಾ ಇದ್ದಾರೆ, ಅಂದರೆ ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಗಸಗಸೆನ ಬಿಸಿ ಮಾಡಿ ಸೇರಿಸಿ ಫೈನಲ್ ಆಗಿ ಮಾದಲಿನ ಮುಗಿಸಿದ್ರು. ಇದು ಫೈನಲ್ ಲುಕ್ ಈ ಥರ ಇದೆ ನೋಡಿ. ಅವರು ಇದೆಲ್ಲ ಮಾಡೋ ಅಷ್ಟರಲ್ಲಿ ನಾನು ಹೂ ಕೂಡ ಕಟ್ಟಿ ಮುಗಿಸಿದೆ. ಚಿಕ್ಕದಾಗಿರೋ 2 ಮಾಲೆನ ಕಟ್ಟಿ ಮುಗಿಸಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ನಮಸ್ಕಾರ.